ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೆಟ್ರೋಲ್ ವಿಚಾರವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಅಂಥದ್ದು ಯುದ್ಧ ನಡೀತಾ ಇದೆ. ಇಡೀ ಪ್ರಪಂಚದ ಸುಮಾರು 60ಕ್ಕೂ ಹೆಚ್ಚು ದೇಶಗಳು ಪೆಟ್ರೋಲನ್ನು ದಿನದಲ್ಲಿ 2 ದಿನ 3 ದಿನ ಮಾತ್ರ ಯೂಸ್ ಮಾಡಬೇಕು ಅಂತೇಳಿ ಸುಮಾರು 60ಕ್ಕೂ ಹೆಚ್ಚು ರಾಷ್ಟ್ರಗಳು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಜಗಜ್ಜಾಹಿರಾತ. ಆದರೆ ಮೋದಿಯವರು ಆ ರೀತಿ ರಿಸ್ಟ್ರಿಕ್ಷನನ್ನು ಯಾವುದೂ ಹಾಕಿಲ್ಲ. ಆದರೆ ಇದರಲ್ಲಿ ರಾಜಕಾರಣ ಮಾಡಬೇಕು. ಪೆಟ್ರೋಲ್ ದರ ಎಲ್ಲ ರಾಜ್ಯದಲ್ಲೂ ಒಂದೇ ಇರಬೇಕಲ್ಲ. ಇವರಿಗೆ ಕರ್ನಾಟಕದಲ್ಲಿ 107 ರೂಪಾಯಿ 70 ಪೈಸೆ ಇದೆ. ಕರ್ನಾಟಕದಲ್ಲಿ ದೆಹಲಿ ಕ್ಯಾಪಿಟಲ್ ಸಿಟಿ, ದೇಶದ ಕ್ಯಾಪಿಟಲ್ ಅದು, ಅಲ್ಲಿ 99.50 ಪೈಸೆ ಇದೆ. ಅಂದರೆ ದೇಶದ ಕ್ಯಾಪಿಟಲ್ಗಿಂತ ಕರ್ನಾಟಕದ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ. ಯಾರಿಂದ? ಈ ಕಾಂಗ್ರೆಸ್ ಸರ್ಕಾರದಿಂದ. ಗುಜರಾತಲ್ಲಿ 99 ರೂಪಾಯಿ 10 ಪೈಸೆ ಇದೆ. ಉತ್ತರ ಪ್ರದೇಶದಲ್ಲಿ 99 ರೂಪಾಯಿ 50 ಪೈಸೆ ಇದೆ. ಹರಿಯಾಣದಲ್ಲಿ 99 ರೂಪಾಯಿ 70 ಪೈಸೆ ಇದೆ. ಬೇರೆ ರಾಜ್ಯಗಳಲ್ಲಿ ಸಿದ್ದರಾಮಯ್ಯನಿಗೆ ಜ್ಞಾನ ಇದ್ದಿದ್ರೆ, ನಾನು ಅದೇನೋ ಪಂಡಿತ ಅಂತಾರಲ್ಲ, ಆರ್ಥಿಕ ತಜ್ಞ ಅಂತ, ಜ್ಞಾನ ಇದ್ದಿದ್ರೆ ವ್ಯಾಟ್ ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯನವ್ರ ಸರ್ಕಾರನೇ. ಈ ವ್ಯಾಟನ್ನು ಕಡಿಮೆ ಮಾಡಿದ್ರೆ ಈಗ ಆಟೋಮೆಟಿಕಲ್ಲಿ ಬೇರೆ ರಾಜ್ಯದಲ್ಲಿ, ದೆಹಲಿಯಲ್ಲಿ ಎಷ್ಟಿದೆ ಅಷ್ಟಕ್ಕೆ ಬಂದ್ಬಿಡುತ್ತೆ ನ್ಯಾಚುರಲಿ. ವ್ಯಾಟ್ ಕಡಿಮೆ ಮಾಡಿದ್ರೆ. ವ್ಯಾಟ್ ಕಡಿಮೆ ಮಾಡೋದು ಯಾರ ಕೈಯಲ್ಲಿರೋದು? ರಾಜ್ಯ ಸರ್ಕಾರದ ಕೈಯಲ್ಲಿರೋದು. ಅದನ್ನು ಕಡಿಮೆ ಮಾಡದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬೆಲೆ ಏರಿಕೆಯಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಆದಾಯ ಬರಲ್ಲ. ಬರ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ಸುಮಾರು ವರ್ಷಕ್ಕೆ 6,000 ಕೋಟಿ ಅಧಿಕವಾಗಿ ಬರ್ತೈತೆ. ಈಗ ಅಧಿಕವಾಗಿ ಈ ಬಂದಂಥ ಹಣವನ್ನು ಗ್ಯಾರಂಟಿಗೆ ಯೂಸ್ ಮಾಡಬೇಕು ಅನ್ನೋ ಕುತಂತ್ರ ಮಾಡಿ, ಆ ಕುತಂತ್ರದಿಂದ ಅವರು ಸೈಲೆಂಟ್ ಆಗಿದ್ದಾರೆ. ವ್ಯಾಟ್ ಕಡಿಮೆ ಮಾಡೋಕ್ಕೆ ಇವ್ರಿಗೆ ತಾಕತ್ತಿಲ್ವಾ? ಕಡಿಮೆ ಮಾಡಿದ್ರೆ ಇವ್ರಿಗೆ ಪ್ರಾಬ್ಲಮ್ ಏನು? ಜನಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಕಡಿಮೆ ಮಾಡಿ. ಕೇಂದ್ರ ಸರ್ಕಾರನ ಯಾಕೆ ಟೀಕೆ ಮಾಡ್ತೀರಾ? ಪ್ರತಿ ಲೀಟರ್ ಮೇಲೆ ₹1.15 ಹೆಚ್ಚಾಗಿ ಈ ಏರಿಕೆಯಿಂದ ಅವ್ರಿಗೆ ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಇದರಿಂದ 1 ನಯ ಪೈಸನೂ ಬರಲ್ಲ ಟ್ಯಾಕ್ಸ್. ಅದರಿಂದ ಏನು ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಎಲ್ಲ ಬಂದು ಇಲ್ಲಿ ಏನು ಕಡಿದು ಬಾರ್ಲಾಗ್ತೀನಿ, ಕಟ್ಟೆ ಹಾಕ್ತೀನಿ ಅಂತ ಬಂದಿದ್ದಾರಲ್ಲ, ಎಲ್ಲ ಸುಳ್ಳು. ಇವರು ವ್ಯಾಟ್ ಜಾಸ್ತಿ ಮಾಡಿರೋದು ಇವರು. ಆದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ. ಜನಗಳಿಗೆ ಅದನ್ನು ಹೇಳೋದೇ ಇಲ್ಲ, ಅದನ್ನು ಮುಚ್ಚಿಡ್ತಾರೆ. ಈ ಏರಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ನಾನು ಅವ್ರಿಗೆ ಸವಾಲಾಗ್ತೀನಿ. ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ನನ್ನ ಸವಾಲು, ಈ ಏರಿಕೆಯಿಂದ ನಿಮ್ಗೆ ಎಷ್ಟು ಹಣ ಬರುತ್ತೆ ಹೇಳಿ. ಬರ್ತಾಯಿದೆ ಅಂತ ಬರ್ತೈತೆ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ, ಧೈರ್ಯವಾಗಿ ಹೇಳಿ ಜನಗಳ ಮುಂದೆ. ನಮಗೆ ಈ ಏರಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಬರಲ್ಲ, ವ್ಯಾಟ್ ಬರಲ್ಲ, ಏರಿಕೆ ಅನ್ಯಾಯ ಅಂತ ನೀವು ಹೇಳಿ. ಅವಾಗ ಅದನ್ನು ಬಿಟ್ಟು ಡೆಲ್ಲಿ ಅಂತ ರಾಜ್ಯದಲ್ಲೂ ಕೂಡ ಕಡಿಮೆ ಇದೆ. ಆದ್ದರಿಂದ ಇವರು ಏನು ಹೋರಾಟ ಮಾಡ್ತೀನಿ ಅಂತ ಹೊರಟಿದ್ದಾರೆ, ಏನೋ 30ನೇ ತಾರೀಕು ದೊಡ್ಡ ಹೋರಾಟ, ಅದು ಬೋಗಸ್ ಹೋರಾಟ. ಬೋಗಸ್ ಹೋರಾಟ, ಜನರಿಗೆ ವಂಚನೆ ಮಾಡುವಂಥ ಹೋರಾಟ, ಜನರಿಗೆ ಟೋಪಿ ಹಾಕುವಂಥ ಹೋರಾಟ. ಅದರಿಂದ
ಮಾಡಲಿ. ಇವತ್ತು ಪೆಟ್ರೋಲ್ ಬೆಲೆ ಏರಿಕೆಯಿಂದ ಯಾರಿಗೆ ಉಪಯೋಗ ಅನ್ನೋದು ಪ್ರಶ್ನೆ ಅಷ್ಟೇ. ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಉಪಯೋಗ ಏನಾಗ್ತಾ ಇದೆ? ಟ್ಯಾಕ್ಸ್ ನಾನು ಹೇಳಿದ್ನಲ್ಲ 6,000 ಕೋಟಿ ಬರ್ತಾ ಇದೆ ಅಂತ. ಇಲ್ಲ ಅಂತ ಹೇಳಿ. ತೆರಿಗೆ ಯಾವುದಿದೆ ನಮ್ಮದು? ವ್ಯಾಟ್ ಜಾಸ್ತಿ ಮಾಡಿರೋದು ಅವರು. ಈಗ ಏರಿಕೆಯಿಂದ ಅವ್ರಿಗೆ ಲಾಭ ಬರ್ತಾ ಇರೋದು ಅವ್ರಿಗೆ. ಕೇಂದ್ರ ಸರ್ಕಾರಕ್ಕೆ ಏನೇನು ಬರ್ತಾ ಇದೆಯಾ? ಕಂಪ್ನಿ ಲಾಸ್ ಏನಾಗ್ತಾ ಇತ್ತು ಅದನ್ನ ಕಡಿಮೆ ಮಾಡ್ಕೊಳೋಕೆ ಅವರು ಏರಿಕೆಯನ್ನ ಮಾಡಿದ್ದಾರೆ ಕಂಪನಿಗಳು. ಅದನ್ನ ಬಿಟ್ರೆ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಯಾವುದೇ ತೆರಿಗೆಯನ್ನ ಬರಲ್ಲ.